ಎಲ್ಲರಿಗೂ ನಮಸ್ಕಾರ. ಸದ್ಯದ ಕಿರುತೆರೆಯ ಹಾಟ್ ಟಾಪಿಕ್ ಅಂದ್ರೆ ಅದು ಬಿಗ್ ಬಾಸ್ ಸೀಸನ್ 10. ಕಳೆದ ವಾರ ಬಿಗ್ ಬಾಸ್ ಅಲ್ಲಿ ಮೊದಲನೇ ಬಾರಿಗೆ ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಶ್ರುತಿ ಮೇಡಮ್ ಅವರು ಪಂಚಾಯತಿ ನಡೆಸ್ಕೊಟ್ರೆ ಸೂಪರ್ ಸಂಡೆಯನ್ನ ಬಿಗ್ ಬಾಸ್ ಸೀಸನ್ 7ರ ವಿನ್ನರ್ ಶೈನ್ ಶೆಟ್ರು ಹಾಗೂ ಬಿಗ್ ಬಾಸ್ ಸೀಸನ್ 8ರ ಸ್ಪರ್ಧಿಯಾಗಿರುವಂತಹ ಶುಭಾ ಪೂಂಜ ಅವರು ನಡೆಸ್ಕೊಟ್ರು. ಸದ್ಯ ಇವಾಗ ಬಿಗ್ ಬಾಸ್ ಸೀಸನ್ 10ರ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ನಮ್ ಜೊತೆ ಶೈನ್ ಶೆಟ್ಟಿ ಅವರು ಇದ್ದಾರೆ. ಅವ್ರು ಯಾವ ರೀತಿ ಏನಂತ ಹೇಳ್ತಾರೆ ಅವ್ರ ಹತ್ರನೇ ಮಾತಾಡೋಣ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಆರಾಮಾಗಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸರ್. ನೀವ್ ಹೇಳ್ಬೇಕು, ಬಿಗ್ ಬಾಸ್ ಸೀಸನ್ 10ಕ್ಕೆ ಹೋಗ್ ಬಂದ್ರಿ, ಆ ಮನೆನ ನೋಡಿದ್ರಿ, ಹೇಗ್ ಅನ್ನಿಸ್ತು? ಆಫ್ಟರ್ ಅ ವೆರಿ ಲಾಂಗ್ ಟೈಮ್, ಐ ಥಿಂಕ್ 2 ವರ್ಷದ ನಂತರದಲ್ಲಿ ಆ ಮನೆಗೆ ವಾಪಸ್ ಆಸ್ ಅ ಗೆಸ್ಟ್ ಆಗಿ, ಸೊ ಹೇಗ್ ಅನ್ನಿಸ್ತು? ಇಲ್ಲ, ಅದೊಂದು ಒಂದಿಷ್ಟು ನಾವು ಕಳೆದಂತ ದಿನಗಳನ್ನ ನೆನಪಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಅವಕಾಶ ಆದಂಗಾಯ್ತು. ಆ ಮತ್ತೆ ನಾವಿದ್ದಿದ್ ಮನೆನೇ ಬೇರೆ. ಈಗ ಮನೆ ಕೂಡ ಬದಲಾಗಿದೆ, ಮನಸ್ಥಿತಿಗಳು ಬದಲಾಗಿದೆ, ವ್ಯಕ್ತಿಗಳು ಬದಲಾಗಿದ್ದಾರೆ. ಆ ತುಂಬಾ ಖುಷಿ ಆಯ್ತು ನೋಡೋದಕ್ಕೆ. ಯಾಕಂತ ಹೇಳಿದ್ರೆ ನಮ್ ಸೀಸನ್ ಅಲ್ಲಿ ಇದ್ದ ಮನೆ ಯಾವ ತರ ಇತ್ತು, ಅಥವಾ ನಮ್ಮ ಎಲ್ಲ ಅಂದ್ರೆ ಈ ಸೀಸನ್ 10 ಗಿಂತ ಮುಂಚಿನ ಮನೆ ಏನಿತ್ತು ಅದೆಲ್ಲ ಒಂದೇ ಮನೇಲಿ ನಡೆದಂತ ಸೀಸನ್ಗಳು. ಬಟ್ ಈ ಸಲ ಕಂಪ್ಲೀಟ್ ಒಂದಿಷ್ಟು ಬದಲಾವಣೆಗಳನ್ನ ನೋಡೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ತು. ಅಂಡ್ ಆಲ್ಸೋ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಏರಿಯಾಗಳಾಗಿರ್ಬೋದು, ವಾಶ್ರೂಮ್ಗಳಾಗಿರ್ಬೋದು, ಕಿಚನ್ ಆಗಿರ್ಬೋದು, ಲಿವಿಂಗ್ ಏರಿಯಾ, ಬೆಡ್ರೂಮ್, ಸೊ ಇದನ್ನೆಲ್ಲ ಈ ಸಲ ಈ 9 ಸೀಸನ್ಗಳಲ್ಲಿ ಏನಾದ್ರು ಚಾಲೆಂಜಸ್ ಗಳಿದ್ದಾಗ ಅದನ್ನ ಈ ಸೀಸನ್ ಅಲ್ಲಿ ಈ ಹೊಸ ಮನೆಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಅವೆಲ್ಲ ಬದಲಾವಣೆಗಳು ನನಗೆ ಕಾಣಿಸ್ತಾ ಇತ್ತು. ಅಂಡ್ ಎಲ್ಲ ಏಕ ಇದೆ. ಮುಂಚೆ ನಮ್ದು ಲಿವಿಂಗ್ ಏರಿಯಾ ತುಂಬಾ ಕೆಳಗಡೆ ಇರೋದು, ಬೆಡ್ರೂಮ್ ಮೇಲ್ಗಡೆ ಇರೋದು, ಕಿಚನ್ ಮೇಲ್ಗಡೆ ಇರೋದು, ವಾಶ್ರೂಮ್ ಹೊರಗಡೆಯಿಂದ ಹೋಗ್ಬೇಕಾಗಿತ್ತು. ಬಟ್ ಈ ಸಲ ಎಲ್ಲ ಒಂದಿಷ್ಟು ಕನ್ವೀನಿಯಂಟ್ ಆಗಿ ಅವ್ರಿಗೆ ಯಾವ ತರ ಬೇಕು ಆ ತರ ಪ್ಲಾನ್ ಮಾಡ್ಕೊಂಡು, ಈ ಸಲ ಬಾಲ್ಕನಿ ಬೇರೆ ಇದೆ. ಅಂದ್ರೆ ನಾನು ಹೋಗ್ಲಿಲ್ಲ ಅಲ್ಲಿ ಮೇಲ್ಗಡೆ, ಬಟ್ ಚೆನ್ನಾಗಿದೆ. ಜೈಲ್ ಸ್ವಲ್ಪ ಕೆಳಗಡೆ ನಿಮ್ದು ನಾಯಿಗೆ ಸಾಕಿದಾರೆ ಅನ್ನೋದೇ, ಇಲ್ಲ ಜೈಲ್ ಅದು ಅಂತ. ಸೊ ಯಾ, ನಮ್ಮ ಮನೆಯನ್ನ ಈ ಮನೆಯನ್ನ ಕಂಪೇರ್ ಮಾಡ್ಬೇಕಾದ್ರೆ ಒಂದಿಷ್ಟು ಬದಲಾವಣೆಗಳನ್ನ ನೋಡುವಂತ ಅವಕಾಶ ಸಿಕ್ತು. ಅದ್ರ ಜೊತೆಗೆ ಬಿಗ್ ಬಾಸ್ ಮನೆನೇ ಆಗಿರೋದ್ರಿಂದ ಅದು ಹಳೆ ಮನೆ ಆಗಿರ್ಬೋದು, ಹೊಸ ಮನೆ ಆಗಿರ್ಬೋದು, ನಾನ್ ಕಳೆದಂತ ಒಂದಿಷ್ಟು 114 ದಿನಗಳು ನಾನು ಏನ್ ಕಳೆದ್ನೋ ಅದ್ರ ಬಿಗ್ ಬಾಸ್ ಮನೆ ಒಳಗಡೆ, ಅದಿಷ್ಟು ಒಂದ್ಸಲ ನೆನಪುಗಳು ತಾಜಾ ಆದಂಗಾಯ್ತು ನನಗೆ. ಸೊ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮತ್ತೆ ಅದು ಅಲ್ಲದೆ ಸೀಸನ್ 7 ಆದ್ಮೇಲೆ ಲಾಸ್ಟ್ ಸೀಸನ್ ಯಾವ್ದೋ ಒಂದ್ ಕಾರಣಕ್ಕೆ ಕರೆದಿದ್ರು, ಬಟ್ ನಂಗೆ ಹೋಗಕ್ ಆಗಿರ್ಲಿಲ್ಲ. ಅಂಡ್ ಸೀಸನ್ 7 ಆದ್ಮೇಲೆ ಈಗ 3 ಸೀಸನ್ಗಳ ನಂತರ, ಅಂದ್ರೆ 2 ಸೀಸನ್ಗಳ ನಂತರ 3ನೇ ಸೀಸನ್ ಇದು. ಸೊ ಈಗ ಒಂದು ಒಳ್ಳೆ ಉದ್ದೇಶಕ್ಕೆ ಒಂದು ಒಳ್ಳೆ ಸಮಯ ಸಂದರ್ಭದಲ್ಲಿ ಹೋಗುವಂತ ಒಂದು ಅವಕಾಶ ಸಿಕ್ತು. ವೆರಿ ಹ್ಯಾಪಿ.